ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ HDK. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ HDK. ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ HDK ಅವರು ಇದೀಗ ರಾಜೀನಾಮೆಯನ್ನ ನೀಡಿದ್ದಾರೆ. ಮಂಡ್ಯ ಸಂಸದರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನಕ್ಕೆ HDK ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ UT ಖಾದರ್ಗೆ ಈ ರಾಜೀನಾಮೆಯನ್ನ ಅವರು ಸಲ್ಲಿಸಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರು ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗೆ ನಿನ್ನೆ ಅವರು ರಾತ್ರಿ ತಿರುಪತಿಗೆ ತೆರಳಿ ಕಾರ್ಯಕ್ರಮದಲ್ಲಿ ಪೂಜೆಯಲ್ಲಿ ಕೂಡ ಅವರು ಭಾಗಿಯಾಗಿದ್ರು. ನಿನ್ನೆ ರಾತ್ರಿ ಕುಟುಂಬ ಸದಸ್ಯರೊಂದಿಗೆ ಅವರು ತಿರುಪತಿಗೆ ತೆರಳಿ ಬೆಳಗಿನ ಜಾವ ಸುಪ್ರಭಾತ ಪೂಜೆಯ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದ ನಂತರ ವಾಪಸ್ಸಾಗಿ ಶಾಸಕ ಸ್ಥಾನಕ್ಕೆ ಒಂದು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭಾಧ್ಯಕ್ಷರಿಗೆ ತಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸದಸ್ಯರ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಅವರು ಸಲ್ಲಿಸಿದ್ದಾರೆ. ತವರು ಕ್ಷೇತ್ರ ಚನ್ನಪಟ್ಟಣಕ್ಕೆ ಕೂಡ ಅವರು ತೆರಳಿದ್ರು. ಶಾಸಕರಾಗಿ ಇಂದು ಕೊನೆಯ ದಿನವಾಗಿದ್ದು ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಪೂರ್ವ ನಿಯೋಜಿತವಾಗಿದ್ದ ಕಾರ್ಯಕ್ರಮದಲ್ಲಿಯೂ ಕೂಡ ಅವರು ಭಾಗವಹಿಸಿದ್ರು. ಚನ್ನಪಟ್ಟಣಕ್ಕೆ ಆಗಮಿಸಿದ ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತವನ್ನ ಅಭಿನಂದನಾ ಕಾರ್ಯಕ್ರಮವನ್ನ ಕೂಡ ಅಲ್ಲಿ ಮಾಡಲಾಗಿತ್ತು. ಲೋಕಸಭಾ ಕ್ಷೇತ್ರವಾದ ಮಂಡ್ಯಕ್ಕೆ ಅವರು ತೆರಳಲಿದ್ದಾರೆ. ಶಾಸಕ ಸ್ಥಾನಕ್ಕೆ ಇದೀಗ ರಾಜೀನಾಮೆಯನ್ನ ನೀಡಿದ್ದಾರೆ HDK. ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಅವರು ಬಡ್ತಿ ಹೊಂದಿದ ಮೇಲೆ ಇದೀಗ ಶಾಸಕ ಸ್ಥಾನಕ್ಕೆ ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ HDK ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವ್ರು ಇಷ್ಟೊತ್ತು ಅದಕ್ಕೆ ಕಾಯ್ತಿರೋದು. ಹೋಗೋಣ ಕರ್ಕೊಂಡು ಹೇಳ್ರಿ ಇನ್ನ ಆ ಕಡೆ ಅಲ್ಲಣ ಅಲ್ಲ ಏರ್ಪೋರ್ಟ್ ಮತ್ತೆ NMPT ರೆಡಿ ಮಾಡ್ಕೊಂಡು ನಮ್ಗೊಂದು ಏರ್ಪೋರ್ಟ್ ಇಂಪ್ರೂವ್ಮೆಂಟ್ ಇತ್ತು, ಮತ್ತೆ NMPT ಮತ್ತೆ ಫಿಶರೀಸ್ ಕೆಲವು ಅಲ್ಲಿಂದ 50-50 ಶೇರ್ ಅಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಇದೆ. ಒಂದು ಏರ್ಪೋರ್ಟ್ ಇರ್ತದೆ. ಈಗ ಹತ್ರ ಸಿಕ್ಕಿದ್ರಿ ಅವ್ರು ಇಷ್ಟೊತ್ತು ಅದಕ್ಕೆ ಕಾಯ್ತಿರೋದು. ಹೋಗೋಣ ಕರ್ಕೊಂಡು ಹೇಳ್ರಿ ಇನ್ನ ಆ ಕಡೆ ಅಲ್ಲಣ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ವಿವೇಕ್. ಏನು ಶಾಸಕ ಸ್ಥಾನಕ್ಕೆ ಈಗ HDK ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಏನೊಂದು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು, ಏನಿದೊಂದು ಅಪ್ಡೇಟ್ಸ್? ಎಸ್ ಪಲ್ಲವಿ, ಮೊನ್ನೆ ಅಷ್ಟೇ HD ಕುಮಾರಸ್ವಾಮಿ ಅವರು ಸಂಸದರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ ಒಂದು ದೊಡ್ಡ ಮಟ್ಟದ ಗೆಲುವನ್ನೇ ಸಾಧಿಸಿದ್ದಾರೆ. 2.5 ಲಕ್ಷಕ್ಕೂ ಅಧಿಕ ಲೀಡ್ನಿಂದ ಗೆದ್ದಿದ್ದಾರೆ ಕುಮಾರಸ್ವಾಮಿ ಅವರು. ಈ ನಿಟ್ಟಿನಲ್ಲಿ ಅವರಿಗೆ JDS ಮತ್ತು BJP ಕೂಡ ಈ ಬಾರಿ ಅಲೈನ್ಸ್ ಮಾಡಿಕೊಂಡು NDA ಸರ್ಕಾರ ರಚನೆ ಮಾಡಿರುವ ಕಾರಣದಿಂದಾಗಿ ಅವರಿಗೆ ಮಿನಿಸ್ಟ್ರಿ ಕೂಡ ಲಭ್ಯವಾಗಿದೆ. ಉಕ್ಕು ಈ ಇಲಾಖೆಯ ಮಿನಿಸ್ಟ್ರಿ ಕೂಡ ಲಭ್ಯವಾಗಿದೆ ಕುಮಾರಸ್ವಾಮಿ ಅವರಿಗೆ. ಆ ನಿಟ್ಟಿನಲ್ಲಿ ಸಂಸದ ಸ್ಥಾನದಲ್ಲಿ ಅವರು ಇರೋದ್ರಿಂದ ಮಿನಿಸ್ಟ್ರಿ ಕೂಡ ಪಡೆದುಕೊಂಡಿದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರಿ. ಆ ನಿಟ್ಟಿನಲ್ಲಿ ಇಲ್ಲಿ ಆಗಿರುವಂಥ
ಶಾಸಕ ಸ್ಥಾನಕ್ಕೆ ಕೂಡ ಅವರು ರೆಸಿಗ್ನೇಷನನ್ನು ಕೊಡಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ ಅವರು ಶಾಸಕರೇನಾಗಿದ್ದರು ಅಲ್ಲಿ ಕೂಡ ರೆಸಿಗ್ನೇಷನ್ ಕೂಡ ಇವತ್ತು ಸಲ್ಲಿಸಿದ್ದಾರೆ. ಆ ರೆಸಿಗ್ನೇಷನ್ ಲೆಟ್ರು ಸ್ಪೀಕರ್ ಆದಂಥ UT ಖಾದರ್ ಅವರಿಗೂ ಕೂಡ ಸಲ್ಲಿಸಿದ್ದಾರೆ. ಈ ರೆಸಿಗ್ನೇಷನ್ ಸಲ್ಲಿಸೋ ಮುಂಚೆ ಕೂಡ ತಿರುಪತಿಗೆ ಆಗಮಿಸಿ ಕುಟುಂಬ ಸಮೇತರಾಗಿ ಅಲ್ಲಿ ಕೂಡ ದರ್ಶನವನ್ನು ಮಾಡ್ಕೊಂಬಂದು ಕುಮಾರಸ್ವಾಮಿ ಅವರು ಇಲ್ಲಿ ರೆಸಿಗ್ನೇಷನ್ ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಒಂದು ದೊಡ್ಡ ಮಟ್ಟದ ಚರ್ಚೆನೇ ಆಗ್ತಿದೆ. ಆ ಚನ್ನಪಟ್ಟಣ ಕ್ಷೇತ್ರ ಏನಿದೆ ಅಲ್ಲಿ DK ಸುರೇಶ್ ಅವರು ಕೂಡ ಸ್ಪರ್ಧೆ ಮಾಡ್ಬೋದು ಅಂತ ಕೂಡ ಕಾಣ್ಬೋದು ನಾವು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ DK ಸುರೇಶ್ ರವರು ಸೋಲನ್ನು ಕಂಡಿರೋ ಕಾರಣದಿಂದಾಗಿ ಅಲ್ಲಿ ಈ ಬಾರಿ ಶಾಸಕರಾಗಿ ಸ್ಪರ್ಧೆ ಮಾಡುವ ಅಲ್ಲಿ MLA ಚುನಾವಣೆಗೆ ಸ್ಪರ್ಧೆ ಮಾಡಿ ಶಾಸಕರಾಗಿ ಆಯ್ಕೆ ಆಗುವಂಥ ಲಕ್ಷಣಗಳು ಕೂಡ ಕಾಣ್ತಿದೆ. ಮತ್ತು ಇನ್ನೊಂದು ಕಡೆ ನೋಡೋದಾದರೆ JDSನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಅಲ್ಲಿ ಟಿಕೆಟನ್ನು ಪಡ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಿಲ್ಬೋದು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಇನ್ನೊಂದು ಕಡೆ BJPಯಲ್ಲಿ ನೋಡ್ತಾ ಹೋದರೆ CP ಯೋಗೇಶ್ವರ್ ನೇರವಾಗಿ ಒಂದು ರೀತಿಯಾಗಿ ಪಕ್ಷದ ವರಿಷ್ಠರು ಯಾವ ರೀತಿಯಾಗಿ ಹೇಳ್ತಾರೆ ನಾನು ಆ ರೀತಿ ನಡ್ಕೋತೀನಿ ಅನ್ನೋ ಒಂದು ಪರೋಕ್ಷವಾಗಿ ಅವರು ಹೇಳ್ತಿದ್ದಾರೆ. ನಾನು ಕೂಡ ಈ ಕ್ಷೇತ್ರದ ಒಂದು ಆಕಾಂಕ್ಷಿ ಅಂತ. ಒಟ್ಟಾರೆಯಾಗಿ ನೋಡೋದಾದರೆ ಈ ಮೂರೂ ಪಕ್ಷಗಳಲ್ಲೂ ಕೂಡ ಒಬ್ಬೊಬ್ಬರು ಆಕಾಂಕ್ಷಿಗಳು ಹುಟ್ಟುತ್ತಾನೆ ಇದ್ದಾರೆ. ನಿನ್ನೆ ಕೂಡ ಅಷ್ಟೇ CP ಯೋಗೇಶ್ವರ್ ಅವರು ಮಾತಾಡುವ ಸಂದರ್ಭದಲ್ಲಿ ಕೂಡ ಹೇಳಿದರು, ಒಂದು ಕಾಣದ ಮುಖವನ್ನು ಕೂಡ DK ಸುರೇಶ್ ಅವರು ತಂದು ಇಲ್ಲಿ ಈ ಕ್ಷೇತ್ರದಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಆ ಕಾಣದ ಮುಖ ಕೂಡ ಈಗಾಗಲೇ ಕಂಬಿ ಎಣಿಸ್ತಾ ಇದೆ ಅಂತ ಪರೋಕ್ಷವಾಗಿ ಆ ರೀತಿಯಾದ ಮಾತುಗಳನ್ನು ಕೂಡ ನಿನ್ನೆ CP ಯೋಗೇಶ್ವರ್ ಅವರು ಆಡಿದರು. ಒಟ್ಟಾರೆಯಾಗಿ ನೋಡೋದಾದರೆ ಈ ಮೂರು ಪಕ್ಷಗಳಿಂದ ಈ ಬಾರಿ ಭಾರಿ ಪೈಪೋಟಿ ಇದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಅಂತಲೇ ಹೇಳ್ಬೋದು. ಇನ್ನು JDSನಲ್ಲಿ ಕೂಡ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಅಷ್ಟೇ 2 ಚುನಾವಣೆಗಳನ್ನು ಈಗಾಗಲೇ ಸೋತಿದ್ದಾರೆ. ಮಂಡ್ಯ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು, ಅಲ್ಲೂ ಕೂಡ ಸೋಲನ್ನು ಕಂಡಿದ್ದರು. ಮತ್ತು ರಾಮನಗರ MLA ಚುನಾವಣೆ ಕೂಡ ಸ್ಪರ್ಧೆ ಮಾಡಿದರು, ಅಲ್ಲೂ ಕೂಡ ಸೋಲನ್ನು ಕಂಡಿದ್ದಾರೆ. ಈ ನಿಟ್ಟಿನಲ್ಲಿ ಚನ್ನಪಟ್ಟಣ ಒಂದು ರೀತಿಯಾಗಿ ಕುಮಾರಸ್ವಾಮಿ ನಿಲ್ಲುವ ಕ್ಷೇತ್ರ, ಅದು ಸೇಫ್ ಕ್ಷೇತ್ರ ಕುಮಾರಸ್ವಾಮಿ ಅವರಿಗೆ. ಒಂದು ರೀತಿಯಾಗಿ JDSನ ಬಲ ಅಲ್ಲಿ ಹೆಚ್ಚಿರೋದ್ರಿಂದ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಈ ಬಾರಿ ಟಿಕೆಟ್ ಕೊಟ್ಟು ಶಾಸಕ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ತಿಳಿದು ಬರ್ತಾ ಇದೆ ಪಲ್ಲವಿ. ಎಸ್ ವಿವೇಕ್, ಏನೊಂದು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಈಗ HD ಕುಮಾರಸ್ವಾಮಿ ಅವರೇನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು, ಈ ಒಂದು ತೆರವಾಗಿರುವಂತಹ ಸ್ಥಾನಕ್ಕೆ ಯಾರ ಹೆಸರು ನಾಮಾಂಕಿತ ಆಗುವಂತಹ ಸಾಧ್ಯತೆ ಇದೆ? ಹಾಗೇನೆ ಈಗ UT ಖಾದರ್ಗೆ ಅವರೊಂದು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. UT ಖಾದರ್ ಏನು ಈ ಒಂದು ಸಂದರ್ಭದಲ್ಲಿ ಏನಾದರೂ ಹೇಳಿದ್ದಾರಾ ಹೇಗೆ ಅಂತ? ನಾರ್ಮಲ್ ಆಗಿ ಇಂಥ ಕಂಡೀಷನ್ ಇರುವ ಸಂದರ್ಭದಲ್ಲಿ ಸ್ಪೀಕರ್ ಅವರು ಏನು ಹೇಳೋದಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ಈಗಾಗಲೇ ಅವರು ಸಂಸದರ ಕೂಡ ಆಯ್ಕೆ ಆಗಿದ್ದಾರೆ ಮತ್ತು ಸೆಂಟ್ರಲ್ ಮಿನಿಸ್ಟ್ರಿ ಸ್ಥಾನ ಕೂಡ ಪಡ್ಕೊಂಡಿದ್ದಾರೆ HD ಕುಮಾರಸ್ವಾಮಿ ಅವರು. ಈ ನಿಟ್ಟಿನಲ್ಲಿ ಸಂಸದಾದ ನಂತರ ಶಾಸಕ ಸ್ಥಾನ ಇಲ್ಲೇನಿದೆ ಅವ್ರು ಆಬ್ವಿಯಸ್ಲಿ ಒಂದು ರೆಸಿಗ್ನೇಷನನ್ನು ಸಲ್ಲಿಸಲೇಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾರ್ಮಲ್ ಆಗಿ ಒಂದು ರೆಸಿಗ್ನೇಷನ್ ಲೆಟರ್ ಕೂಡ ಸಲ್ಲಿಸಿರ್ತಾರೆ UT ಖಾದರ್ ಅವರು ಅದನ್ನು ಸ್ಪೀಕರ್ ಅವರು ಆಗಿರೋದ್ರಿಂದ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಅದು ಅಕ್ಸೆಪ್ಟ್ ಮಾಡೋದ ಬೆನ್ನಲ್ಲೇ ಇವರ ಶಾಸಕ ಸ್ಥಾನ ಕೂಡ ಹೋಗುತ್ತೆ. ಮತ್ತು ನಿನ್ನೆ ಕೂಡ ಅಷ್ಟೇ ಇದೇ ರೀತಿ ತುಕಾರಾಮ್ ಅವರು ಕೂಡ ಅಷ್ಟೇ ಈಗ ಬಳ್ಳಾರಿಯ ಸಂಸದರು ಕೂಡ ಆಗಿದ್ದಾರೆ. ಅವರು ಕೂಡ ಒಂದು ಹಾಲಿ MLA ಕೂಡ ಆಗಿದ್ರು ಅಲ್ಲೇ ಬಳ್ಳಾರಿಯ ಒಂದು ಕ್ಷೇತ್ರದಲ್ಲಿ. ಅಲ್ಲಿ ಅವರು ಕೂಡ ರೆಸಿಗ್ನೇಷನ್ ಎಲ್ಲ ನೆನ್ನೆ ಸಲ್ಲಿಸಿರ್ತಾರೆ UT ಖಾದರ್ ಅವ್ರಿಗೆ. ಅದೇ ನಿಟ್ಟಿನಲ್ಲಿ ಇವರು ಕೂಡ ರೆಸಿಗ್ನೇಷನ್ ಸಲ್ಲಿಸಿದ್ದಾರೆ. ಇದು ಒಂದು ಬಹುತೇಕ ನಡೆಯೋ ಸಾಮಾನ್ಯ ಅಂತಲೇ ಹೇಳ್ಬೋದು. ಸಂಸದರು ಆದಮೇಲೆ ಮತ್ತೆ ಇಲ್ಲಿ ಶಾಸಕ ಸ್ಥಾನದಲ್ಲಿ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಏಕಕಾಲದಲ್ಲಿ 2 ಪೊಸಿಷನನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಶಾಸಕ ಸ್ಥಾನಕ್ಕೆ ಆಬ್ವಿಯಸ್ಲಿ ರೆಸಿಗ್ನೇಷನನ್ನು ಸಲ್ಲಿಸಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಕುಮಾರಸ್ವಾಮಿ ಅವರು ರೆಸಿಗ್ನೇಷನನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ನಾನು ಈ ಹಿಂದೆ ಕೂಡ ಹೇಳ್ದಂಗೆ ಅಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನಿದೆ ಭಾರಿ ಪೈಪೋಟಿನೇ ಇದೆ. 3 ಪಕ್ಷಗಳಿಂದನೂ ಕೂಡ ಒಂದು ಎಲ್ಲ ರೀತಿಯ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಪಟ್ಟಿ ಲೀಸ್ಟ್ ದೊಡ್ಡದಾಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ JDSನ ಒಬ್ಬರು ಕಾರ್ಯಕರ್ತರು ಕೂಡ ಅಲ್ಲಿ ಟಿಕೆಟ್ ಕೇಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ, ಮೂಲ ಮಾಹಿತಿಗಳು. ಮತ್ತು ಇನ್ನೊಂದು ಕಡೆ ನೋಡೋದಾದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿದು ಬರ್ತಿದೆ. ಮತ್ತು ಒಂದು ವೇಳೆ ಈಗಾಗಲೇ ಅದು JDSನ ಕ್ಷೇತ್ರ ಆಗಿರುತ್ತೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ NDA ಸರ್ಕಾರ ಕೂಡ ಇದೆ. BJP ಮತ್ತು JDS ಅವರು ಈ ಮೈತ್ರಿ ಮಾಡಿಕೊಂಡೆ ಇಲ್ಲಿ ಕೂಡ ಸಂಸತ್ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದರು. ಹೀಗಾಗಿ ಈ ನಿಟ್ಟಿನಲ್ಲಿ ಈ ಬಾರಿ ಕೂಡ ಈ ಶಾಸಕ ಸ್ಥಾನಕ್ಕೂ ಕೂಡ ಅಲ್ಲಿ JDS ಮತ್ತು BJP ಒಂದಾಗಿನೇ ಮುಂದುವರಿಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಒಂದು ವೇಳೆ ಈಗ JDS ಸ್ಥಾನ ಇದೆ, ಅದು JDSಗೆ ರಿಟೈನ್ ಮಾಡಿ ಅವರಿಗೆ JDSಗೆ ಕೊಡ್ತಾರಾ ಅಥವಾ BJP ಅವರು ಟಿಕೆಟ್ ಪಡ್ಕೊಳ್ತಾರಾ ಅಂತ ಕೂಡ ಕಾದು ನೋಡಬೇಕಾದ್ರೆ. ಮತ್ತು ಇನ್ನೊಂದು ಕಡೆ ನೋಡ್ತಾ ಹೋದರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಹೇಳ್ದಂಗೆ ನಾನು DK ಸುರೇಶ್ ಅವರು ಕೂಡ ಅಷ್ಟೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಂಡಿದ್ರು. ಹಾಗಾಗಿ ಅವರಿಗೆ ಏನಾದರೂ ಒಂದು ವೇಳೆ ಇಲ್ಲಿ ಚನ್ನಪಟ್ಟಣದಿಂದ ಗೆಲ್ಲಿಸಿ ಮತ್ತೆ MLA ಆಗಿ ಮಾಡಿ ಅವರಿಗೂ ಕೂಡ ಮಿನಿಸ್ಟ್ರಿ ಕೊಡುವ ಲಕ್ಷಣಗಳು ಕೂಡ ಕಾಣ್ತಿದೆ. ಅದಕ್ಕೆ ಹೀಗಾಗಿ ಕಾದು ನೋಡಬೇಕಾಗಿದೆ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ. ಒಂದು ರೀತಿಯಾಗಿ ಟಿಕೆಟ್ ಸಿಕ್ಕಿದ್ರು ಕೂಡ ಕಾಂಗ್ರೆಸ್ ಮತ್ತು JDS ಕೂಡ ಒಂದು ದೊಡ್ಡ ಮಟ್ಟದ ಪೈಪೋಟಿ ಇದೆ ಅಂತಲೇ ಹೇಳ್ಬೋದು ಪಲ್ಲವಿ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.